ಟಚ್ ಆಯ್ತು. ಯಾವ ಕೊಡು. ಎಸ್ ಫೈನಲಿ ತಿರುಗಾಡಿ ನಮ್ಮ ಅಣ್ಣ ಒಂದು ಇದು ತಗೊಂಡು ಟ್ಯಾಕೆಟ್ ಇಲ್ಲ ಮೆಟ್ರೋ ಮುಂದಕ್ಕೆ ಹೋಗಲಾಗಿತ್ತು ಒಳಗೆ ಅಂಡರ್ ಬೇಸ್ನಾಗ ಮತ್ತು ಟ್ಯಾಕೆಟ್ ಇಲ್ಲ. ಎಷ್ಟು ಸ್ಮಾರ್ಟ್ ಕಾಣತ್ತೀನಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ಯಾರು ಬಂದ್ರೆ ಗೊತ್ತಿರಿ ನಮ್ಮ ಬ್ಲಾಗ್ನಾಗ ಕಲ್ಲುಬುರ್ಗಿಲಿಂತ ನನಗೆ ನೋಡೋ ಬಂದನ್ರಿ ನಮ್ಮ ಅಣ್ಣ. ಅಂದ್ರೆ ನಮ್ಮ ಪೊಲೀಸ್ ಅಣ್ಣ ಹೋಗಿ ಅಣ್ಣ ಲಕ್ಷ್ಮೀಕಾಂತ್ ಅಣ್ಣ ಬಂದನ್ರಿ ನಮ್ಮ ಅಣ್ಣ. ಯಾಕೆ ಎಲ್ಲಿನೇ ಕರ್ಕೊಂಡು ಹೋದಂಗೆ ಗೊತ್ತ್ರಿ, ನಮ್ಮ ಅಷ್ಟೇ ಹೋಟೆಲ್ ನಾಷ್ಟ ಮಾಡಿಸ್ತಾನೆ ಕರ್ಕೊಂಡು ಹೊಡ್ದಾನೆ. ಹಂಗಂದಾಗ ಏನಂತ ಗೊತ್ತಾನ, ಫೋನ್ ತಂದಿಲ್ಲ, ಈಗ ಫೋನ್ ಪೇ ಇಲ್ಲ, ಕೈದಾಗ ಕ್ಯಾಶ್ ಇಲ್ಲ ಅಂತ ಅಡಿಗೆ. ಅಣ್ಣ ನಾಷ್ಟ ಮಾಡಿಸ್ತಿಲ್ಲ ಅಣ್ಣ, ನೀ ಸಾಮಾನ್ಯದ ಅಲ್ಲ ಕಣಣ್ಣ, ನೀನೆಲ್ಲೋ ಇರ್ಬೇಕಿತ್ತು. ನಾನೇ ಎಲ್ಲಿ ಹಿಡಿದು ನಡ್ಸ್ಕೋತ ಕರ್ಕೊಂಡ ಮುಂಜಾನೆ 6:30 ಉಳ್ಕೊಂಬ ಇತ್ಕೊಳಕ್ಕೆ ಹಚ್ಚೇನ ಅಣ್ಣ, ಯಾವುದೋ ಗುಡಿ ಹೋಗಮ್ಮಂತೇಳಿ. ನೋಡಿದ್ರೆ ಫೋನ ಚಾರ್ಜ್ ಇಲ್ಲ. ಚಾರ್ಜಿಂಗ್ ಹಚ್ಚ ಒಂದು 1/2 hour ಆಯಿತು. ನಂಬರ್ ಹಿಂಗೆ ಬರಲಿಲ್ಲ ಅಣ್ಣ, ಕಬ್ರಿದ ಸೌಂಡ್. ದಿಸ್ ಈಸ್ ಲೇಡಿ ಪವರ್. ನಂಬರ್ ಹೊಡಿತಾವ ಸೌಂಡೇ ಬರಲ್ಲ. ಸತ್ಯ ನೋಡ್ದಂಗೆ ಹೊಡಿತಾವ. ಬರ್ರಿ ಎಲ್ಲಿ ಹೋಗ್ತೀವಂತ ಗೊತ್ತಿಲ್ಲ, ಸುಮ್ಮನೆ ನೋಡಿದ್ವಿ ಹಂಗೆ ವಾಕ್ ಮಾಡ್ಕೋತ ಸ್ಟೇಟ್ ಟೀಮ್ನಾಗಿರಿ. ನಂಗೆ ಇವಾಗ ಫೋನ್ ಆಯಿತು, ನಮ್ಮ ಅಣ್ಣ ಯಾಕೆ 6:30ಗೆ ಸ್ನಾನ ಮಾಡಕತ್ತಾನಂತ. ಇವತ್ತು ಫ್ಲ್ಯಾಗ್ ಹಾಸ್ಟಿಂಗ್ ಅದ. ಸೊ ಇವತ್ತು ಆಗಸ್ಟ್ 15 ಏನಪ್ಪ ಅಂದ್ರೆ ವಿಶೇಷ. ಇವತ್ತಿನ ದಿನ ಆಗಸ್ಟ್ 15. ಇವತ್ತಿನ ದಿನ ಆಗಸ್ಟ್ 15. ಆಗಸ್ಟ್ 15 ಅಂದ್ರೆ ಆಗಸ್ಟ್ 15 ಇಲ್ಲ ಆಗಸ್ಟ್ 15 ಫ್ಲ್ಯಾಗ್ ಹಾಸ್ಟಿಂಗ್ ಬರ್ರಿ ಮಾಡ್ಬರಮಿಂತ. ನಂಗೆ ನಮ್ಮ ಅಣ್ಣಗೆ ಚೀಫ್ ಗೆಸ್ಟ್ ಕರ್ದಾರ ಇಲ್ಲಿ ವಿಜಯನಗರನಾಗ. ಹೋಗ್ಲತ್ತೀವಿ ಬರ್ರಿ ಗೈಸ್. ಎಲ್ಲರೂ ನಂಗೆ ನೋಡಕತ್ತ ಯಾವುದೋ ಉತ್ಸವ ಫೋನ್ ನೋಡ್ಕೊಂತ ಹೇಳತ್ತ ಮುಂಜಾನೆ ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಕ್ಕೆ ನೋಡೋದೇನು ಅಂತೇಳಿ. ಬರ್ರಿ ಗೈಸ್, ಫ್ಲ್ಯಾಗ್ ಹಾಸ್ಟಿಂಗ್ ಏನದ, ನಾವು ಲೇಟ್ ಮಾಡೀವಂತೇಳಿ ನಾಳೆ ಬಿಟ್ರ. ಸೊ ಅದಕ್ಕೆ ನಾವು ಇವಾಗ ಗುಡಿಗೆ ಬಂದೀವಿ, ಮಾರುತಿ ಮಂದಿರ. ಸೊ ಚಪ್ಪಲ ಪಾದರಕ್ಷಣೆ ಬಿಟ್ಟು ಒಳಗಡೆ ಹೋಗೋಣ ಬನ್ನಿ. ಗುಡಿ ಹಂಗ ನೋಡಿ. ಇಲ್ಲಿ ಕಾಲು ತಗೋಬೇಕು. ಕಾಲು ತಗೊಂಡು ಶಿಕ್ಷಣ ಸ್ಟೇಡಿಯಂ. ಗಾಯ್ಸ್, ಒಂದು ಬೇಜಾರ ವಿಷಯ ಏನು ಗೊತ್ತಾ, ನಮ್ಮ ಅಣ್ಣ ಶಾರ್ಟ್ಸ್ ಹಾಕೊಂಬಂದಾನಂತೇಳಿ ಗುಡಿ ಒಳಗೆ ಬಿಡಲಿಲ್ಲ. ಪಾಪ ಅಣ್ಣ ಗುಡಿ ಹೋಗಂತ ಅಲ್ಲಿ ಕರ್ಕೊಂಬಂದ, ಅವ್ರು ಒಳಗೆ ಬಿಡಲಿಲ್ಲ. ಐ ಆಮ್ ಸೋ ಸ್ಯಾಡ್. ಬಟ್ ಅಣ್ಣ ಈಸ್ ವೆರಿ, ನಂತೂ ಭಾಳ ಇದು ಹೊಂಟಿತ್ತು, ನಂಗೆ ಹೊಂಟಿತ್ತು. ಇಲ್ಲ ಬರ್ರಿ ಹೋಗ್ತಾ ಸಿಗ್ತೇನೆ ನೋಡಿ. ಗಾಯ್ಸಿನ ಈಗ ಟೈಮ್ 8 ಆಗ್ಯದ. ಎಲ್ಲಿಗಾರ ಹೋಗೋಣ ಕುಂತಾನೆ. 8ಕ್ಕೆ ಎಲ್ಲಿಗೆ ಹೋಗ್ಬೇಕು ಬೆಂಗ್ಳೂರ್ನಾಗ? ಇವಾಗ ಮೊದಲೇ ಫ್ಲ್ಯಾಗ್ ಹಾಸ್ಟಿಂಗ್ ಅದ. ಇವತ್ತು 8ಕ್ಕೆ ಎಲ್ಲಿಗೆ ಹೋಗ್ಬೇಕು ಹೇಳು? ನಮ್ಮ ಅಣ್ಣ ಹೋಗೋಣ ರೆಡಿಯಾಗಿ ಕುಂತಾನೆ. ನಾವು ಇವತ್ತಿನ ಲಾಲ್ಬಾಗಿಗೆ ಹೋಗೋಣ. ಬೆಸ್ಟ್ ಫ್ಲವರ್ ಶೋ ಮಾಡಿರ. 80 ರೂಪಾಯಿ ಇಲ್ಲ 100 ರೂಪಾಯಿ ಟಿಕೆಟ್. ನಾವು ಹೋದಾಗ 80 ರೂಪಾಯಿ ಇತ್ತು, ಈಗ 100 ರೂಪಾಯಿ ಇರ್ಬೋದು, ಐ ಥಿಂಕ್ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಊಟ ಭೀ ಕೊಡ್ತಾರೆ, ಅಲ್ಲೇ ಹೋಗಲತ್ತೀನಿ. ಊಟ ಹೆಂಗೆ ಕೊಡ್ತಾರೆ ಅಂತ ಕೇಳ್ದಣ್ಣ. ಕಾಜು ಪನ್ನೀರ್. ಹಾಂ ಅಣ್ಣ, ಕಾಜು ಪನ್ನೀರ್ ಹಿಂಗೆ ಏನು ಬೇಕೆಲ್ಲ ಆರ್ಡ್ರ್ ಮಾಡ್ಬೋದಣ್ಣ, ಕೊಡ್ತಾರಂದ. ಲಾಸ್ಟಿಗೆ ಅದೇನು ಕೊಡೋದು, ಅನ್ನ ಬೇಳೆ ಫಿಕ್ಸ್ ಇರ್ತದೆ, ಉಂಡು ಬಂದಿನಿ. ಸೊ ಅಣ್ಣಗೆ ರೆಡಿಯಾಗಿ ರೊಕ್ಕ ಅನ್ಸ್ಲತ್ತಾನ ಒಳಗೆ. ಜಾಸ್ತಿ ತೊಗೊಂಡು ನಾನು ರೊಕ್ಕ ಏನೋ ಅಣ್ಣವು ಏಯಪ್ಪ ಕೈದಾಗಿಂದ ಬಲ್ಸಂತ ಉಗುರ್ನಾಗಂಚೆ. ನಾ ಎಲ್ಲಿ ರೊಕ್ಕ ಅನ್ಸ್ಲತ್ತಾನ ಹಿಂಗೆ ಮಾಡಂತ. ಬರ್ಗಷ್ಟ ಮಾಣ ಯಾಕೊಡುತ್ತಾನ ಗೊತ್ತಿಲ್ಲ, ನೋಡೋಣ ಮತ್ತೆ ಸ್ಟೇಡಿಯಂ. A few moments later. ಇವಾಗ ರೆಡಿಯಾಗಿ ನಾ ಮತ್ತು ನಮ್ಮ ಅಣ್ಣ ಅದು ವಿಜಯಪುರ. ಯಾವ ಗುಡಿ ಅಣ್ಣ? ವಿಜಯಪುರದಾಗ ಗುಡಿ ಯಾವುದು? ವೆಂಕಟರಮಣದಲ್ಲ. ವೆಂಕಟರಮಣದ್ದು ಮೂರ್ತಿ ಕೂಡ್ಸೋಣಂತ. ಎಷ್ಟು 106 ಫೀಟ್ ನಾವಂತ. 106 ಫೀಟ್ ನಾವಂತ. ನಮಗೂ ಗೊತ್ತಿಲ್ಲ ವಿಜಯಪುರ ಅಂತ. ಬಟ್ ಹೆಂಗೆ ಹೋಗ್ತಾರ ಗೊತ್ತಿಲ್ಲ. ಮೆಟ್ರೋ ಅದು ಹೆಂಗೆ ಹೋಗ್ಬೇಕು ಗೊತ್ತಾರ ಎಲ್ಲ. ಸೊ ನಡೆದೇವಿ ಕೇಳ್ಕೊತ ಅವ್ರು ಹೋಗ್ತಾ ಸಿಗ್ತೇನಂತ. ಮೆಟ್ರೋಕ್ಕೆ ಹೋಗ್ತೀವಿ, ಬಸ್ಸಿಗೆ ಹೋಗ್ತೀವಿ, ಆಟೋಕ್ಕೆ ಹೋಗ್ತೀವಿ. ಗಾಯ್ಸ್, ನಾನು ನಮ್ಮ ಅಣ್ಣ ಪ್ಲ್ಯಾನ್ ಮಾಡ್ಕೊಂಡು ನೋಡಿದ್ವಿ. ಈಗ ಮೆಜೆಸ್ಟಿಕ್ ಕಾಣ್ತೀವಿ. ಮೆಜೆಸ್ಟಿಕ್ನ ತೆಕೊಂಡು ಹೋಗ್ತೀವಿ ಗೊತ್ತಿಲ್ಲ. ಅದು ಹುಡುಗಿ ಹೋಗ್ಬೇಕಂದ್ರೆ ಯಾಕೋ ಭಾಳ ದೂರ ಅನ್ಸತ್ತದ. ಸೊ ಮೆಜೆಸ್ಟಿಕ್ ನಡೆದೇವಿ, ಬರ್ಕೊಂಡು ಹೋಗೋಣ. ಸೆಕೆಂಡ್ ಟ್ಯಾಕೆಟ್ ಇಲ್ಲ, ಮೆಟ್ರೋ ಮುಂದಕ್ಕೆ ಹೋಗಲಾಗಿತ್ತು ಒಳಗೆ ಅಂಡರ್ ಬೇಸ್ನಾಗ. ಮತ್ತು ಟ್ಯಾಕೆಟ್ ಇಲ್ಲ ಅಂದ್ರೆ ನಮ್ಮ ಅಣ್ಣ
ಇನ್ನೊಂದು ಎಕ್ಸ್ಪ್ರೆಷನ್ ಹೋಗ್ಬೇಕಿತ್ತು ಬರೋ ಒನ್ ಸೈಡ್ ಆಗಿತ್ತು ಬರೋ ನೆಕ್ಸ್ಟ್ ಮೆಸ್ಟಿಂಕಲ್ಲಿ ನೋಡಿಲಿ ಹೆಂಗೆ ಮಾಡಿ ಫ್ಲಾಗ್ ಹಾಸ್ಟಿಂಗ್ ಬ್ಯೂಟಿಫಾಲ್ ಮಸ್ತ್ ಕಾಣುತ್ತಲ್ಲ ಚೆನ್ನಾಗಿದೆ ಲೈಕ್ ಇಷ್ಟ ಆಯ್ತಪ್ಪ ನಂಗೆ ಭಾಳ ಇಷ್ಟ ಆಯ್ತು ಅಪ್ಪು ಸರ್ ಫೋಟೋ ಹಾಕ್ತಾರೆ ಈಜಿ ಪೂರ ಅಷ್ಟು ಈಸಿಯಾಗಿ ಸಿಗಲಾಗ್ಯದ ನಮ್ಗೆ ಭಾಳ ಈಜಿ ಸಿಗಲಾಗ್ಯದ ಹಾಂ ಮೆಸ್ಟಿಗೆ ಬಂದು ಹುಡ್ಕೋತೀವಿ ಬಸ್ನಾಗ ಬಸ್ ಸಿಗಲಾಗ್ಯದ ಸಾರಿ ಬಸ್ ಹುಡ್ಕೊತಿಲ್ಲ ಬಸ್ ಸಿಗಲಾಗ್ಯದ ಈಜಿ ಪೂರ ಒಟ್ಟು ಈಸಿ ಇಲ್ಲ ಬರ್ರಿ ಬಸ್ ಸಿಗ್ತಾರೆ ಹೇಳ್ತೇವೆ ಅಂತ ಆಯ್ತಿಲ್ಲ ಹೆಂಗೆ ಟಚ್ ಆಯಿತು ಯಾಕೆ ಅವಸರ ವೇಟ್ ಮಾಡಬೇಕು ಗೈಸ್ ನಂಗೆ ಒಂದು ಖುಷಿ ಏನು ಗೊತ್ತಾ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಫುಲ್ ನಮ್ಮ ಅಣ್ಣ ಕಾಲು ಬೇನೆ ನಂಗೂ ಕಾಲು ಬೇನೆ ಸುಮ್ಮನೆ ತಿರ್ಸ್ಕೊತ ನಮ್ಮ ಅಣ್ಣ ಅದು ಒಂದು ಮಾತು ಕಾಲಾಗಿದೆ ಬರ್ರಿ ನಮಗೆ ಮುಂದೆ ನತ ಅಂತ ಹೇಳ್ತೇನೆ ಸ್ಟೇಡಿಯಮ್ಗೆ ಡೈರೆಕ್ಟ್ ಟೇಬಲ್ ಹತ್ರ ಗೈಸ್ ಈಜಿಪುರಕ್ಕೆ ಬಸ್ ಇಲ್ಲ ಅಂತ ನಮ್ಮ ಅಣ್ಣಗೆ ಸಮಾಧಾನ ಆಗಲಾಗ್ಯದ ಎಲ್ಲರೂ ಸ್ವಾಮಿ ತಿಳ್ಕೊಂಡು ಹೋಗಂಬಲತ್ತನ ಈಗ ಎಲ್ಲಿ ಹೋಗ್ಬೇಕು ಗೊತ್ತಾಗ ಫಸ್ಟ್ ಆ ಹೊಟ್ಟೆ ಪೂಜೆ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ಕೊಂಡು ಈಜಿಪುರಕ್ಕೆ ಹೋಗ್ಬೇಕಂತೇಳಿ ಈಸಿಯಾಗಿ ಸಿಗ್ಲಿಲ್ಲ ನಮಗದು ಹಾರ್ಡ್ ಆಯಿತು ಸ್ವಲ್ಪ ಬಿಟ್ಕೊಟ್ಟು ನಾಷ್ಟ ಮಾಡಿಕೊಂಡು ಮತ್ತು ಹೋದ್ರೆ ಇವಾಗ ಸದ್ಯಕ್ಕೆ ಮೆಜೆಸ್ಟಿಕ್ನಾಗ ಇದ್ದೀವಿ ಸೊ ಹೋದ್ರೆ ವಿಜಯನಗರ ಇಲ್ಲ ಕೆ ಎಮ್ ಮಾರ್ಕೆಟ್ ಅಂತ ಅಣ್ಣ ಗಣಪತಿ ಏನೋ ಡೆಕೋರೇಷನ್ ಸಾಮಾನು ತೊಗೋಬೇಕಲ್ಲ ಕತ್ತಾನೇನ ನೋಡಂಬರಿ ಏನಂತ ಮುಂದೆ ಹೇಳ್ಕೊತ ಹೋಗ್ತೇನೆ ಅಂತ ನಂಗೆ ಇವತ್ತು ಭಾಳ ಹೆವಿ ನಡ್ಸ್ಬಿಟ್ಟು ಅಣ್ಣ ನಾ ಈಜ್ ನಾವು ಬೆಂಗಳೂರು ಬಂದು ಒಂದು ವಾರ ಇದ್ದು ಇಷ್ಟು ನಡೆದೇ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಡೆದೀನಿ 2 ಕಿಲೋಮೀಟ್ರ್ ಬಟ್ ಕರೆಕ್ಟ್ ಹೋಗಿ ನೀವು ಅಣ್ಣ ಆ ಕಡೆಯಿಂದ ಈ ಕಡೆ ಎಲ್ಲ ಮುಡಿ ದೇಗಲ್ ಮುಡಿ ಮಾಡಿಕ್ರ ಬರ್ರಿ ಸ್ಟೇಟಿವ್ನಾಗಿರಿ ಮುಂದೆ ಏನಾತಂತ ಹೋಗ್ತೀನಿ ಅಂತ ಗಾಳಿತೋ ಭಾಳ ಅದ ಸೊ ನಮ್ಗೆ ಆಗಲ್ಲ ಸೊ ವಾಟ್ಸಪ್ ಸ್ಕ್ಯಾನ್ ಮಾಡಿ ತೊಗೋಬೇಕಲ್ಲತ್ತಿ ಬರ್ರಿ ಹನ್ನೊಂದು ಟೋಕನ್ ನಮ್ಮಲ್ಲಿ ಅದ ಹೆಂಗೆ ನಿಂತ ನೋಡಿ ಕೊಡ್ಲಿ ಪರೇಶನ್ ಆಗ್ಯಾನವ ಬಿಟ್ಟು ಹೋಗ್ಬೇಕಂತಿದ್ದ ಅದು ಓಪನ್ ಆಗತಕ್ಕ ಪರಿಸ್ಥಿತಿಗೆ ಇರಲಿ ನಾ ಬಿಟ್ಟು ಹೋಗ್ಬೇಕಂದಿದ್ದೆ ಅಣ್ಣ ವಿಜಯನಗರ ತೆಗೆದು ನೋಡು ವಿಜಯನಗರ ಖರೆ ವಿಜಯನಗರ ಅದು ಭಾಳ ಸುಮ್ನೆ ಕರೆಸ್ತಪ್ಪ ವಿಜಯನಗರ ಹೊಂಟಿದ್ದು ಕಾಯಿಸ್ನ ಇವಾಗ ವಿಜಯನಗರ ಟಿಕೆಟ್ ತೆಗಿಸಿದ್ವಿ ಬಟ್ ನಮ್ಮ ಅಣ್ಣ ಏನಂತ ಇವಾಗ ಚಿಕ್ಕಪೇಟೆ ಹಿಡಿಬೇಕಾಯ್ತು ರೊಕ್ಕ ವೇಸ್ಟ್ ಮಾಡಿಸ್ತಾನ ನಮ್ಮ ಅಣ್ಣ ಸುಮ್ಮನೆ ಫಾಲ್ತು ನಮ್ಮ ಅಣ್ಣ 20 ರೂಪಾಯಿ ಲಾಸ್ ಮಾಡಿದವನು 20 ರೂಪೀಸ್ ವೇಸ್ಟ್ ವಿಜಯನಗರ ತೆಗಿಸ್ತೀನಿ ಚಿಕ್ಕಪೇಟೆ ಹೋಗೋಣ ತಲೆ ಗಿಮ್ಮಲಪ್ಪ ಫಸ್ಟ್ ಟೈಮ್ ಚಿಕ್ಕಪೇಟೆ ಕರ್ಕೊಂಬಂದ ನಮ್ಮ ಇನ್ನೊಂದು ಖುಷಿ ಹೆಂಗೆ ಗೊತ್ತಾ ನಮ್ಮ ಬಾಸ್ ಪಿಕ್ಚರ್ ಅನ್ನಂಗಿಲ್ಲ ನಮಗಿದೆ ಸಾಂಗ್ ಸೂಟ್ ಇಲ್ಲ ಆಗ್ಯಾವ ಸೊ ಇವಾಗ ಲೈವಾಗಿ ನೋಡಿದ್ರೆ ಖುಷಿ ಆಯಿತು ನಮ್ಮ ಅಣ್ಣ ಜೊತೆ ಬಂದಕ್ಕೆ ಒಂದರ ಕೆಲಸ ಚಲೋ ಆಯಿತು ಅಣ್ಣನಿಗೆ ಲವ್ ಆಗಿದೆ ಯಾಕಂದ್ರೆ ಅಣ್ಣ ಬರ್ರಿ ಹೋಗ್ತಾ ಸಿಗ್ತೀನಿ ನನಗೆ ಗೊತ್ತದ ಬಾ ಅಂತೇಳಿ ಏನಿಲ್ಲ ಅಂದ್ರೆ ನಂಗೆ ಏನು ತಿರುಗಾಡ್ಸ್ಲತ್ತನಪ್ಪ ಅಂದ್ರೆ ಅವ್ರು ತಿರುಗಾಡ್ಸ್ಲತ್ತಾನ ಸುಮ್ಮನೆ ತಿರುಗಾಡ್ಸ್ಲತ್ತಾನ ಅಜ್ಜಿ ತಗೊಮ್ಮೆ ಅಂತೇಳಿ ಬರೀ ಏನಂತ ಗೊತ್ತಾನಂತ ಮಾಡಿ ಅಂತ ಬರೀ ಕರ್ಕೊಂಬಂದಾನೀಗ ಸೊ ಬರ್ರಿ ಎಸ್ ಫೈನಲಿ ತಿರುಗಾಡಿ ನಮ್ಮ ಅಣ್ಣ ಒಂದು ಇದು ತೊಗೊಂಡು ಸೊ ನಾವೇ ಬಾಕಿ ಪಡ್ತಾ ತೊಗೊಂಡಿನಿ ಸೊ ನಮ್ಮದು ಚಾರ್ಜಿಂಗ್ ಇವಾಗ 1% ಅದ ಮೊಬೈಲ್ನಾಗ ಸೊ ನಮ್ದು ಭೀ ಚಾರ್ಜ್ ಹೇಳೋದ ಫೋನಿಗೆ ಭೀ ಚಾರ್ಜ್ ಹೇಳೋದ ಸೊ ಸೀದಾ ಮನೆಯಾಗ ಸಿಗ್ತೀನಂತ ಚಾರ್ಜ್ ಅಂದ್ರೆ ಮನೆಯಾಗೆ ಸಿಗ್ತೀನಿ ಸ್ಟೇಟಿಂಗ್ A few moments later. ಮನೆಗೆ ಬಂದು ಕುಂತೀವಿ ನಮ್ಮ ಅಣ್ಣ ಏನಂತಾರ ಚಹಾ ಕೊಡ್ಸಲಾಗ್ಯಾನ ಟೈಮ್ ಇಟ್ಟಾಗ್ಯದ 4:00 ಇರತ್ತದ ನನ್ನ ಟ್ರೈನ್ ಅದ 9:00 ಇವತ್ತು ನಾವು ಊರಿಗೆ ಹೊಂಟೀನಿ ನಿಮಗೆ ಹೇಳಿಲ್ಲಲ್ಲ ನಾವು ಊರಿಗೆ ಹೊಂಟೀನಿ ಇವತ್ತು ಟ್ರೈನ್ 9:00 ಅದ ನಾನು ಫ್ರೆಂಡ್ಸ್ ಎಲ್ಲ ಹೊಂಟೀವಿ ಫ್ರೆಂಡ್ಸ್ ಯಾರಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಂತ ಯಾವ ಫ್ರೆಂಡ್ಸ್ ಅಂತ ಅದು ಬಂದರೆ ಈ ಬ್ಲಾಗ್ನಾಗೆ ಬರ್ತಿಲ್ಲ ನೆಕ್ಸ್ಟ್ ಬ್ಲಾಗ್ನಾಗ ಬರ್ತದೆ ನೋಡೋಣ ಏನಾಗ್ತಾ ಗೊತ್ತಿಲ್ಲ ಬಟ್ ಭಾಳ ನಂದಿ ಆಗ್ತದೆ ಬ್ಲಾಗ ಸೊ ನಿನ್ನೆ ಬ್ಲಾಗ್ ಭೀ ಇದ್ರಾಗೆ ಆ್ಯಡ್ ಆಗ್ತದೆ ಸೊ ಅದಕ್ಕೆ ಎಲ್ಲಿ ಸ್ವಲ್ಪ ಇದಾರತ್ತ ಹಿಂದೆ ಮುಂದೆ ಆಲತ್ತ ಸೊ ಕಂಟಿನ್ಯೂ ಕರೆಕ್ಟಾಗಿ ಮಾಡ್ತೀನಿ ಮುಂದೆ ಓಕೆ ಸೊ ನಮ್ಮ ಅಣ್ಣ ಚಹಾ ಕುಡ್ಸಲ್ಲ ಹೆಂಗಣ್ಣ ಚಹಾ ಕುಡಿಸ್ತಿಲ್ಲ ಕ್ಯಾಮ್ರಾ ಚೇರ್ ಮಾಡೋಕೆ ಅಂದನ ಹಾಕ್ತೀನಿ ಕೊಡಿಸ್ತಾನೆ ಕ್ಯಾಮ್ರಾ ಚಾರ್ ಕರ್ಕೊಂಡು ಹೋಗ್ತೀನಿ ಆಮೇಲೆ ಅಲ್ಲಂದ್ರೆ ಇಲ್ಲ ಆಮೇಲೆ ಅಲ್ಲಂತಪ್ಪ ಗೈಸ್ ಇನ್ನು ಕ್ಯಾಮ್ರಾ ಬಂದ್ ಮಾಡಬೇಕು ಯಾರು ನೀನು ಕೊಡ್ಸಲ್ಲ ಅಂತ ನಾನು ಬಾ ಏಟೆ ಚಾರ್ಜ್ ಹಾಕ್ತೀನಿ ಕ್ಯಾಮ್ರಾ ಹೋಗೋಟಾಗಿ ತೋರಿಸ್ತೀನಿ ಅಂತ ಎಷ್ಟು ವೇಟ್ ಮಾಡ್ತೀನಿ ಗೈಸ್ ನಮ್ಮ ಅಣ್ಣ ಚಹಾ ಕೊಡ್ಸ್ಲತ್ತ ಚಲ್ತಿತ್ತು
ಅದು ಯಾಕೆ ಕೊಡ್ಸ್ಲತ್ತಾನಂತ ಆಮೇಲೆ ಹೇಳ್ತೀನಂತ. ನಮ್ಮ ಅಣ್ಣ ಏನು ಇಲ್ಲದೆ ಕೆಲಸ ಮಾಡಲ್ಲ, ಎಲ್ಲ ಪ್ಲಾನಿಂಗ್ ಕೆಲಸ ಮಾಡ್ತಾನೆ. That is business. A few moments later. ಗಾಯ್ಸ್ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಾನು ನಮ್ಮ ರೈಲ್ವೆ ಸ್ಟೇಷನ್ ನಡೆದೀನಿ. ನಮ್ಮ ಅಣ್ಣ ಫ್ರೆಂಡ್ ಕಡೆ ನಡೆದಾನ, ಮೆಜೆಸ್ಟಿಕ್ಲ ಅಕ್ಕ ನಡೆದಾನ. ಸೊ ನಾ ಸೀದಾ ಬೆಂಗ್ಳೂರಿಗೆ ಬಾಯ್ ಹೇಳಿ ಅಣ್ಣ ಓರೆ ಮೇಲೆ ಕಾಣತಾ ಇದ್ದೀನಿ. ಈಗ ನೀನು ಜೂಮ್ ಆಗಲ್ಲ, ಓರೆ ಮೇಲೆ ಕಾಣುತ್ತೆ. ಓರೇನು ಮಾಲಂದ ಅಲ್ಲಿ ಓರೆ ಮೇಲೆ ನೋಡಿನಿ. ಬೆಂಗ್ಳೂರು ಬಂದು ಬೆಂಗ್ಳೂರು ಬಂದ ವ್ಯಕ್ತಿ ಓರೆ ಮೇಲೆ ಒಳ್ಳೇಬೇಕು. ಯಾಕಂದ್ರೆ ಬೆಂಗಳೂರು ಫೇಮಸ್ ಇರೋದು ಒಂದಿತ್ತು ಒಂದು ಟೈಮಿಗೆ. ಈಗೆಲ್ಲ ಹೊಸ ಮಾಲ್ಗಳಾಗ್ಯಾವ. ಸೊ ಸ್ಟೇಟಿವ್ನಾಗಿತ್ತು ಗಾಯ್ಸ್. ನಮ್ಮ ಅಣ್ಣ ನಡ್ದ. ಹಾಂ ಬಾಯ್ ಬಾಯ್. ಇದು ರೋಡ್ ಹೆಂಗ ನೋಡ್ರಿ ಗಾಯ್ಸ್. ಇಲ್ಲಿ ಒಬ್ಬ ಪ್ಯಾಕೆಟ್ ಇಗಲ್ಲತ್ತ ನಂಗೆ ಒಳಗೆ ಫಸ್ಟ್ ರೈಲ್ವೆ ಸ್ಟೇಷನ್ ಸಣ್ಣಾಗ ಅಂತೀನಿ. ಹೆಂಗೆ ತೋಡ್ರ ಬರೋದು ವಾಕ್ ಮಾಡ್ಕೊತ ಬಂದು ಒಳಗೆ ಇಲ್ಲೇ 1 ಕಿಲೋಮೀಟ್ರ್ ಅದ. ಸೊ ಸಿಟಿನ ಇವಾಗ ಸಮಾಧಾನ ಆಯ್ತಪ್ಪ. ಊರಾಗ ಬಂದ ಅದು ಯಾವುದೋ ಕಾರಣ ಇದ್ದಂಗೆ ಆಯ್ತು ನನಗೆ. ಏನು ಮಾಡ್ತೀರಿ ಒಬ್ಬನೇ ಬೆಂಗ್ಳೂರು ಬೇರೆ ಗೊತ್ತಿಲ್ಲ. ಸೊ ಈಗ ಊರಾಗ ಬಂದೀನಿ, ಒಂಥರ ಸಮಾಧಾನ ಆಯ್ತು, ಸಿಟಿನಾಗಿತ್ತು. ಇದೇನು ರೈಲ್ವೆ ಸ್ಟೇಷನ್ ಏನು ಏರ್ಪೋರ್ಟ್ ಗಾಯ್ಸ್ ಮಸ್ತದ. ಸೌರಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್. ಸೊ ಒಂದ್ಸಲ ಟಾಪ್ ನಂಬರ್ 5 ಅಂತ, ಒಂದ್ಸಲ 7 ಅಂತ. ಸೊ ಬಂದು ಹೊಂಟೀನಿ ಇವಾಗ. ಸೊ ಎಲ್ಲ ಹೋಗಿ ಏನು ಮಾಡ್ತೀನಿ ಅದು ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಂತ ಆಲ್ರೆಡಿ. ಎಷ್ಟೊಂದು ಹೊಡಕೋತಿದ್ದ ಹಂಗೆ ಚಾ ಕುಡಿಯಕತ್ತೀನಿ. ಇನ್ನು 9 ಗಂಟೆ ಆಗುತ್ತೆ. A few moments later. ಗಾಯ್ಸ್ ಇನ್ನೊಂದು ಸರ್ಪ್ರೈಸ್ ಏನಾಗಿದೆ ಗೊತ್ತು. ಸಂದೇಶ್ವರ ಆ್ಯಕ್ಚುಲಿ ಸಂದೇಶ್ವರ ಟಿಕೆಟ ಅವ್ರ ಫ್ರೆಂಡ್ ಯಾರೋ ಬರ್ಲಾಗ್ಯಾರಂತ. ಅವ್ರು ಬಂದಿದೆ ಇವೆಂಟಿಗೆ ಬಂದಿರೋ. ಸೊ ಒಬ್ಬ ಫ್ರೆಂಡ್ ಬರ್ಲಾಗ್ಯಾನ ಅಂತೇಳಿ ಆ ಟಿಕೆಟ್ ನನಗೆ ಕೊಟ್ಟಿದ್ದ. ನಾ ಭೀ ಅವ್ರಿಗೆ ಹೊಂಟಿಲ್ಲ. ಸೊ ಈಗ ನಾ ಬಂದೆ, ಬಟ್ ಅವರೇ ಬಂದಿಲ್ಲ. ಅವ್ರಿಂದ ಈಗ ಬರ್ಲಾಕಿನ್ನ 40 ಮಿನಿಟ್ಸ್ ಬೇಕಂತ. ಈಗ ಆಲ್ರೆಡಿ ಟೈಮ್ ಆಗ್ಯದ 8:45 ಆಗ್ಯದ. ಗಾಡಿ 9:15 ಬಿಡ್ತದ. ಟೈಮಿಂಗ್ ಹಾಕ್ಯಾರ ಮ್ಯಾಗ ಅನೌನ್ಸ್ಮೆಂಟ್ ಮಾಡಕತ್ತಾರ. ಈಗ ನೋಡ್ರಿ ಇನ್ನೂ ಬಂದಿಲ್ಲ. ಸೊ ನೋಡಮ್ ಬಂದ್ರಂದ್ರೆ ಹೇಳ್ತೀನಂತ, ಬಂದಿದ್ರೆ ಹೇಳ್ತೀನಿ. ಆಲ್ರೆಡಿ ಸಾರಿ ಹೇಳಿನಿ, ನಾವು ಫ್ರೆಂಡ್ಸ್ ಬರಕತ್ತಾರಂತ. ಸರ್ ಆದಷ್ಟು ಬಂದ್ರೆ ಇಡ್ತೀನಪ್ಪ, ಸಲಕ್ಕೆ ನಿಂದಲಕ್ಕೆ ಆಗಲ್ಲ ಅಂತ ಅಂದ್ರೆ. ಸೊ ನೋಡಮ್ ಬರ್ರಿ ಏನಾಗ್ತದೆ. ಆಯ್ತು 9:15 ಬಿಡೋ ಟೈಮ್ 9:17 ಆಗ್ಯದ, ಇನ್ನೂ ಬಂದಿಲ್ಲ. ಸೊ ಲೆಕ್ಕ ನೋಡಕತ್ತಾರಂತ ಎಲ್ಲರೂ ನೋಡೋದು ಗೊತ್ತಿಲ್ಲ. ಸೊ ಬರೋದು ಹೇಳ್ತೀನಂತ. ಊರ ನಾವು ಎದೆ ಹೋಟ್ಲು ಆಯ್ತು. ಒಬ್ಬೊಬ್ಬರು ಹೋಗ್ಕ ನೋಡ್ರಿ ಹಂಗ ಇಂತೂ ಫೈನಲಿ ಟಿ ಖಾಲಿ ಬಿದ್ದು ನಿಂದಿಸ್ಕೊಂಡೆ ಟ್ರೈನ್. ಅಂದ್ರೆ ಕ್ಯಾಬ್ದವನಿಗೆ ಮೆಚ್ಚಬೇಕು ದೇವ್ರು. ನಾ ಶ್ಯಾಮ ಸೊಪ್ಪಿಗೆ 3 ಸಲ ಹೆಸರು ನೆನೆಸಿ ಗೊತ್ತು. ನಾ ಅಪ್ಪ ಅನ್ಕೋತಾನೆ. ಅದು ನಾವು ಫಸ್ಟ್ ಶೋ ಹೈಸ್ಕೂಲ್ ಇತ್ತು. ಇವಾಗ ಮಂತ್ರಾಲಯ ಯೂನಿವರ್ಸಿಟಿ ನಿಂತ ಟ್ರೈನ್. ಆಲ್ಮೋಸ್ಟ್ ಎಲ್ಲ ಜನ ಇಲ್ಲೇ ಖಾಲಿ ಆಗಿಬಿಡ್ತಾವೆ. ಟ್ರೈನೇ ಖಾಲಿ ಆಯಿತು. ಸಣ್ಣ ಮುಸುಳಿಗಳು ಈಗ ಅದು ಬಂದ ನೋಡ್ರಿ. ಇವರು ಕಾಡಿಗುಡಿ ಮೇಲ್ ಸಿಂಗರ, ಇವರು ಫೀಮೇಲ್ ಸಿಂಗರ. ಅವರು ಯಾವ ಸಿಂಗರ್ ಓಣವರು ಅವ್ರು ಮೆಲೋಡಿ ಆಕೆ ಅವಾಗ ಬಂದಿಲ್ಲಲ್ಲ. ಅವಾಗ ಸ್ವಲ್ಪ ಹಿಂದೆ ಎರ್ದೊಳಕಿ 80 ಸ್ಪೀಡ್ನಾಗ ಹೊಂಟಿರೋ ಅವಾಗ ಹೊಡ್ಕೋತಾ ಟ್ರೈನ್ ಹೊಲಕತ್ತಿಟ್ಟು ಸ್ಟಾಪ್ ಮಾಡಿದೆ. ಮುಂದೆ ಆಮ್ಲೆಟ್ ತಿಂತಾರಲ್ಲಿ. ನೀ ತಿಂತಿದ್ದಲ್ಲ ಬಿಟ್ರೆ ತಿಂತಲ್ಲ ನೀವು. ಅದಕ್ಕೆ ರೀ ನಮ್ಮ ದೇಶ ಏನು ಉಳಿಲತ್ತದ. ಎಷ್ಟು ಸ್ಮಾರ್ಟ್ ಕಾಣತ್ತೀನಲ್ಲ. ಯಾಕೆ ಹಂಗೆ ರೀ ಹೊಟ್ಟಿಗೆ ಓ ಮೈ ಗಾಡ್. ಹಣಕ್ಕಿಲ್ಲ ನನಗ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಬುರಗಿ ಬಂದ ರೀಚ್ ಆಗ್ಬಿಟ್ರಿ. ಇಂಗ್ಲೀಷ್ ಅಲ್ಲ ಬಂದ ರೀಚ್ ಆಗ್ಬಿಟ್ರಿ. ಬಟ್ ನಾವು ಬರಲ್ಲ, ಟಿಕೆಟ್ ಮಾರ್ಬೇಕಂದಿದ್ದಾವ. 5 ಟಿಕೆಟ್ ಬಂದು ಹೊಡ್ಕೊಂಡ ಮಾರ್ಬೇಕಂದಿಲ್ಲ. ನಿಮ್ಮ ಸಲಂದೆ ನಾನು ನಿಮಗೆ ಮುದ್ದಮ್ಲೆ ಫೋನ್ ಮಾಡಿ ಹೇಳಿ ನಿನಗೆ ಬಾ ಅಂತ. ಭಾರಿ ಆತನ್ರವ. ಕೈ ಮ್ಯಾಗ ಕೇಳಲಾಗ್ಯದ ಯಾಕೋ. ಕೈ ಮ್ಯಾಗ ಕೇಳಲಾಗ್ಯದ. ಬರೋಗಿ ಸಿಗ್ತೇನೆ. ಕೈ ಯಾಕೋ ಮ್ಯಾಗ ಕೇಳಲಾಗ್ಯದ.
ಅಷ್ಟೇ. ಇನ್ನೇ ಕಾಡಿ ಬೇಡಿ ಓಡಿ ಕಿತ್ತ ಹುಡುಗ ನಿನ್ನ ಪಾಪ ನೀವು ಸರಿ ತಂಗ ಹೊಡ್ಲ ಪುರ ಮಗ ಕ್ಯಾಮ್ರಾ ತಗೊಂಡು ಕೊಡಿ ಮಗ ಕ್ಯಾಮ್ರಾ ತಗೊಂಡು ಕೊಡು ಮಗ ಚಿಲ್ಲರಿಲ್ಲು ₹100 ಕೇಳಿದ್ರೆ 100 ಮಾತಾಡ್ತಾನೆ ಬಡ್ಡಿ ಮಗ. ಕ್ಯಾಮ್ರಾ ಚಲಮಣಿ ಅದು ಕೇಳತ್ತಾನ ಇಲ್ಲ ಇನ್ಸಲಾಕಲ್ಲ ಒಂದ್ಸಲಾಕ ಮಗ ಚಿಲ್ಲರಿಲ್ಲು ಅವನ ಕ್ಯಾಮ್ರಾ ತಗೊಂಡು ಕೊಡ್ತೇನೆ ಅನ್ಕೊಂಡಿದ್ದ ಕೊಡ್ಲಿಲ್ಲ ಕಿಲೋಡ್ರಿ ಇದ್ರ ಒಬ್ಬ ಮಕ್ಕೊಂಡು ಹೋಗ್ಬೋದು ಇಲ್ಲ ಆಕಿ ಅದೇನಿಲ್ಲ A few moments later. ಸೊ ಗಾಯ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಇಷ್ಟ ಆಗ್ತದ ಬಿಡ್ತದ ಗೊತ್ತಿಲ್ಲ ಬಟ್ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಮುಂದೆ ಒಳ್ಳೆ ಫನ್ ಎಂಟರ್ಟೈನ್ಮೆಂಟ್ ಡೈಲಿ ಬ್ಲಾಗ್ ಬರ್ತದ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಾಗ ಸಿ ಯು ಬಾಯ್